ಸ್ನಾನ ಮಾಡಲು ತಣ್ಣೀರು ಉತ್ತಮವೇ ಅಥವಾ ಬಿಸಿ ನೀರು ಉತ್ತಮವೇ ಎಂಬ ಬಗ್ಗೆ ಬಹಳಷ್ಟು ಜನರಿಗೆ ಗೊಂದಲಗಳಿವೆ. ಸಾಮಾನ್ಯವಾಗಿ ಹೆಚ್ಚಿನ ಜನರು ಸ್ನಾನಕ್ಕೆ ಬಿಸಿ ನೀರನ್ನೇ ಹೆಚ್ಚಾಗಿ ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಂತೂ ಹೆಚ್ಚಿನವರು ಬಿಸಿ ನೀರಿನ ಮೊರೆ ಹೋಗುತ್ತಾರೆ. ಆದರೆ ಸ್ನಾನಕ್ಕೆ ತಣ್ಣೀರೇ ಉತ್ತಮ ಅಥವಾ ಬಿಸಿ ನೀರೇ ಉತ್ತಮ ಎಂದು ಹೇಳುವುದು ಬಹಳ ಕಷ್ಟಕರ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ತಣ್ಣೀರು ಅಥವಾ ಬಿಸಿ ನೀರನ್ನು ಆಯ್ದುಕೊಳ್ಳಬಹುದಾಗಿದೆ. ಸ್ನಾನಕ್ಕೆ ಬಿಸಿ ನೀರಿನ ಬಳಕೆ ನಮ್ಮ ಕಣ್ಣು ಮತ್ತು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನು ಹೊರತುಪಡಿಸಿದರೆ ನಿಮ್ಮ ಆರೋಗ್ಯ ಹಾಗೂ ವಯಸ್ಸಿಗೆ ಸಂಬಂಧಿಸಿದಂತೆ ಸ್ನಾನದ ಆಯ್ಕೆಯನ್ನು ನೀವು ಮಾಡಿಕೊಳ್ಳಬಹುದು. ಇದರಲ್ಲಿ ಯಾವುದೇ ಗೊಂದಲಗಳು ಬೇಡ. ನೀವು ಪಿತ್ತದ ಸಮಸ್ಯೆಯನ್ನು ಹೊಂದಿದ್ದರೆ ಸ್ನಾನಕ್ಕೆ ತಣ್ಣೀರು ಬಳಸುವುದು ಉತ್ತಮವಾಗಿದೆ. ನೀವು ಕಫ ಅಥವಾ ವಾತದ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಎಂದಾದರೆ ಬಿಸಿ ನೀರನ್ನು ಬಳಸುವುದು ಉತ್ತಮ. ನೀವು ಅಜೀರ್ಣ ಅಥವಾ ಯಕೃತ್ತಿನ ಅಸ್ವಸ್ಥತೆಗಳಂತಹ ಯಾವುದೇ ಪಿತ್ತದ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ತಣ್ಣೀರಿನ ಸ್ನಾನವು ನಿಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನೀವು ಅಪಸ್ಮಾರ ರೋಗಿಯಾಗಿದ್ದರೆ ಬಿಸಿ ನೀರು ಮತ್ತು ತಣ್ಣೀರಿನ ಸ್ನಾನ ಎರಡನ್ನೂ ಶಿಫಾರಸು ಮಾಡುವುದಿಲ್ಲ. ಬದಲಿಗೆ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ನೀವು ನಿಯಮಿತವಾಗಿ ಕೆಲಸ ಮಾಡುತ್ತಿದ್ದರೆ, ಹೆಚ್ಚು ಬೆವರುವಂತವರಾಗಿದ್ದರೆ ಬಿಸಿ ನೀರಿನ ಸ್ನಾನ ದೇಹಕ್ಕೆ ಉತ್ತಮವಾಗಿದೆ. ಬೆಳಿಗ್ಗೆ ಸ್ನಾನ ಮಾಡಿದರೆ ತಣ್ಣೀರಿನಿಂದ ಸ್ನಾನ ಮಾಡುವುದು ಒಳ್ಳೆಯದು. ಆದರೆ ನೀವು ರಾತ್ರಿಯಲ್ಲಿ ಸ್ನಾನ ಮಾಡುತ್ತಿದ್ದರೆ ಬಿಸಿ ನೀರಿನ ಸ್ನಾನವು ನಿಮಗೆ ಆರಾಮಾಗಿರಲು ಸಹಾಯ ಮಾಡುತ್ತದೆ. ಸಂಜೆಯ ಸಮಯವು ವಾತದ ಪ್ರಾಬಲ್ಯವನ್ನು ಹೊಂದಿರುವುದರಿಂದ ಬಿಸಿ ನೀರಿನ ಸ್ನಾನವು ಪ್ರಯೋಜನಕಾರಿಯಾಗಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.